ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನೋಡಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದಿದ್ದೀನಿ. ನಾನು ನಿನ್ನೆ ನೈಟು ಬಿಟ್ಟಿದ್ವಿ, ಬೆಳಿಗ್ಗೆ ಬಂದು ರೀಚ್ ಆಗಿದ್ದೀವಿ. ಬೆಳಿಗ್ಗೆ ಆಲ್ಮೋಸ್ಟ್ 7:30 8 ಓ ಕ್ಲಾಕ್ ಒಳಗಡೆ ಬಂದ್ವಿ, ಮನೆಗೆ ರೀಚ್ ಆದ್ವಿ ಬೆಳಿಗ್ಗೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಸ್ಟಿಕ್ಕು ಬೆಂಗಳೂರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ವಿಡಿಯೋ ಮಾಡೋ ಸ್ಟಿಕ್ಕು. ಹಾಗಾಗಿ ನಾನು ಇಲ್ಲಿರೋವರೆಗೂ ನನ್ನ ಮಗಳೇ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡಬೇಕು, ಆ ಥರ ಆಗಿಬಿಟ್ಟಿದೆ. ಕಾರಲ್ಲಿ ಬಂದಿದ್ದರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡ್ಗೆ ಕೆಲಸ ಇರೋದ್ರಿಂದ ನಾನು ಬಸ್ಸಲ್ಲೇ ಬಂದಿರೋದ್ರಿಂದ ಅದನ್ನೇನು ತೊಗೊಂಡು ಬರೋಕ್ಕಾಗಲಿಲ್ಲ. ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ನಮ್ಮದೇ ಲಗೇಜ್ ಜಾಸ್ತಿ ಆಗಿಬಿಟ್ಟಿತ್ತು. ಅದನ್ನು ತೊಗೊಂಡು ಬರೋಕ್ಕಾಗದೇ ಇರೋಕ್ಕೋಸ್ಕರ ನಾನಿವಾಗ ನನ್ನ ಮಗಳೇ ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಇವಾಗ ನಾನು ಬ್ರೇಕ್ಫಾಸ್ಟಿಗೋಸ್ಕರ ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಇಬ್ಬರಿಗೋಸ್ಕರ, ನಮ್ಮ ಅಪ್ಪಗೆ ಮತ್ತು ನನಗೆ ಮಾತ್ರ ಮಾಡ್ಕೋತಾ ಇದ್ದೀನಿ. ನಮ್ಮಪ್ಪ ನಮ್ಮ ಮಕ್ಕಳು ಬಂದರು ಅಂದರೆ ಅವ್ರು ಫಸ್ಟ್ ಹೋಗಿ ಇಡ್ಲಿ ವಡೆ ತೊಗೊಂಡು ಬಂದುಬಿಡ್ತಾರೆ. ಯಾಕಂದರೆ ಅವರಿಗೆ ಇಡ್ಲಿ ವಡೆ ಅಂದರೆ ತುಂಬ ಇಷ್ಟ. ಅವ್ರು ಬಂದ ತಕ್ಷಣ ಅವ್ರಿಗೆ ಹೋಗಿ ಇಡ್ಲಿ ವಡೆ ತೊಗೊಂಡು ಬಂದರು. ಅವರೆಲ್ಲ ಅದನ್ನೇ ತಿಂದ್ಕೊಂಡ್ರು. ನಮ್ಮಮ್ಮ ನನ್ನಿಬ್ಬರು ಮಕ್ಕಳು ಕೂಡ ಅದನ್ನೇ ತಿಂದ್ಕೊಂಡ್ರು. ನಾನು ನಮ್ಮಪ್ಪಗೆ ನನಗೋಸ್ಕರ ಅಂತ ಉಪ್ಪಿಟ್ಟು ಮಾಡ್ಕೊಂಡ್ವಿ. ಲೈಟಾಗಿ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಯಾಕಂದರೆ ಇದಕ್ಕೆ ಟೊಮೆಟೊ ಏನೂ ಹಾಕಿಲ್ಲ, ಬರೀ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಒಂದು ಆನಿಯನ್ ಕೂಡ ಕಟ್ ಮಾಡಿ ಹಾಕಿ ಸ್ವಲ್ಪ ಚಿಲ್ಲಿ ಪೇಸ್ಟ್ ಕೂಡ ಹಾಕಿ ನಾನು ಇವತ್ತು ಉಪ್ಪಿಟ್ಟು ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿದೆ. ಇದರಲ್ಲಿ ನೋಡಿ ಏನೂ ಕಾಣಿಸ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿದೆ. ಇದು ಆದಮೇಲೆ ಉಪ್ಪಿಟ್ಟು ತಿಂದಾದಮೇಲೆ ನನ್ನ ಮಕ್ಕಳಿಗೆ ಈ ಥರ ಜೋಲಿ ಅಂದರೆ ತುಂಬ ಇಷ್ಟ. ಇದು ನನ್ನ ಮಗಳು ಹುಟ್ಟಿದಾಗ ಆಲ್ಮೋಸ್ಟ್ 12 ವರ್ಷ ಆಯಿತು, ಆವಾಗ ಕಟ್ಟಿರೋದು. ನನ್ನ ಅಕ್ಕನ ಮಗಳು ಕೂಡ ಇದರಲ್ಲೇ ಆಡ್ತಾಳೆ ಬಂದರೆ. ನನ್ನ ತಂಗಿ ಮಗ ಕೂಡ ಇದರಲ್ಲೇ, ಎಲ್ಲರೂ ಇದರಲ್ಲೇ ಆಡ್ತಾಯಿದ್ದಾರೆ. ಇಲ್ಲಿವರೆಗೂ ಆದರೂ ಒಂದು ಸ್ವಲ್ಪನೂ ಅದು ಕಟ್ಟಾಗಿಲ್ಲ. ಎಲ್ಲ 4 ಜನ ಮಕ್ಕಳು ಕೂಡ ಅದರಲ್ಲೇ ಆಟ ಆಡ್ಕೊಂಡು ಬಂದಿದ್ದಾರೆ. ಅವರು ಊರಿಗೆ ಬಂದರು ಅಂದರೆ ಫಸ್ಟ್ ಎಲ್ಲರೂ ಕುತ್ಕೊಳ್ಳೋದು ಇದ್ರ ಮೇಲೇ, ಕಿತ್ತಾಡ್ತಾ ಇರ್ತಾರೆ ಕುತ್ಕೊಳ್ಳೋಕ್ಕೆ. ನಾನು ಕುತ್ಕೋತೀನಿ, ನೀನು ಕುತ್ಕೋತೀನಿ ಅಂತ. ಬಟ್ ತುಂಬ ಖುಷಿ ಆಗುತ್ತೆ ಅವರಿಗೆ. ಅದಕ್ಕೆ ಸ್ವಲ್ಪ ಹೊತ್ತು ಒಂದು ಟಿಫನ್ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆ ಕೂಡ ಅದರಲ್ಲಿ ಆಟ ಆಡಿಸ್ದೆ. ಆಮೇಲೆ ಸ್ನಾನ ಮಾಡಿಕೊಂಡು ಮತ್ತು ಪೂಜೆ ಮಾಡಿದ್ದಾದಮೇಲೆ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಅವರೆಕಾಳುಗಳು ಇತ್ತು ಅಂತೆ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಒಂದು 2 ವಿಷಲ್ ಹಾಕಿ, ಕುಕ್ಕರ್ 2 ವಿಷಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊಬ್ಬರಿ ಕೂಡ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ಳೋಣ ಅಂತ ನಮ್ಮಮ್ಮ ಕೂಡ ತೊಳ್ಕೊಂಡು ಕೊಡ್ತಾಯಿದ್ರು, ಕೊತ್ತಂಬರಿ ಹಾಕು ಅಂತ. ಹಾಗೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಕೂಡ ರೆಡಿ ಮಾಡ್ತಾಯಿದ್ದೆ. ಇವತ್ತೇನಾಯಿತು ಅಂದರೆ ಬೆಳಿಗ್ಗೆನೇ ನಾನು ಒಂದು 10:30 11 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಕರೆಂಟ್ ಹೋಗ್ಬಿಡ್ತು. ಬರುತ್ತೇನೋ ಅಂತ ತುಂಬ ವೇಟ್ ಮಾಡಿದೆ. ರೊಟ್ಟಿ ಮಾಡಿ, ರೈಸ್ ಮಾಡಿಟ್ಟು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಕರೆಂಟ್ ಬರಲೇ ಇಲ್ಲ ಇವತ್ತು. ಮಕ್ಕಳಿಗೆಲ್ಲ ಹಸಿವು ಆಗಿಬಿಡುತ್ತೆ, ಬೇಗ ತಿಂದು ಅಭ್ಯಾಸ ಮಕ್ಕಳಿಗೆ. ರುಬ್ಬಿಡೋಣ, ರುಬ್ಬಿ ಬೇಗ ಮಾಡಿಬಿಡೋಣ ಸಾಂಬಾರು ಅಂತ ನಮ್ಮಮ್ಮ ರುಬ್ತಾಯಿದ್ರು, ನಾನು ನೋಡೇ ಇಲ್ಲ. ಆಮೇಲೆ ನಾನೇ ರುಬ್ತೀನಿ ಕೊಡು, ತುಂಬ ದಿನ ಆಯಿತು ನಾನು ರುಬ್ಬಿಲ್ಲ, ಚೆನ್ನಾಗಿರುತ್ತೆ, ನಮಗೂ ತುಂಬ ಇಷ್ಟ ರುಬ್ಬೋಕ್ಕೆ ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಅವ್ರನ್ನ ಎಬ್ಬಿಸ್ಬಿಟ್ಟು ನಾನೇ ಕೂತ್ಕೊಂಡೆ ರುಬ್ಬೋಕ್ಕೆ. ತುಂಬ ಚೆನ್ನಾಗಿತ್ತು. ಈ ಥರ ರುಬ್ಬಿ ನಾವು ಏನು ಸಾಂಬಾರು ಮಾಡಿಕೊಂಡು ತಿಂದಾಗ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಡೈಲಿ ಮಿಕ್ಸಿಗೆ ಹಾಕ್ಕೊಂಡು ತಿಂತಾನೇ ಇರ್ತೀವಿ. ಈ ಥರ ರುಬ್ಬಿ ತಿನ್ನೋದರಲ್ಲಿ ಒಂಥರ ಖುಷಿ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬ ಅದು 1-2 ದಿನ ಅಂತೂ ಚೆನ್ನಾಗಿರುತ್ತೆ ಸಾಂಬಾರು ತಿನ್ನೋಕ್ಕೆ. ಹಾಗೆ ನಾವು ಸಿಟಿಯಲ್ಲಿ ಇರ್ತೀವಲ್ವ, ಈ ಥರ ರುಬ್ಬೋದಿಲ್ಲ, ಡೈಲಿ ಮಿಕ್ಸಿಗೆ ಹಾಕ್ಕೊಂಡು ತಿಂತಾನೇ ಇರ್ತೀವಿ. ಅದಕ್ಕೆ ಈ ಥರ ನಾವು ಊರಿಗೆ ಬಂದಾಗಾದರೂ ಈ ಥರ ರುಬ್ಬಿ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀವಿ. ನಾನು ಸ್ವಲ್ಪ ರುಬ್ಬಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡಿದೆ. ಸಖತ್ತಾಗಿತ್ತು ಸಾಂಬಾರು ಮಾತ್ರ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು. ಯಾಕೆಂದರೆ ರುಬ್ಬಿ ತಿಂದಿರ್ತೀವಲ್ವ, ಅದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದರಲ್ಲಿ. ಅದು ಏನೋ ಗೊತ್ತಿಲ್ಲ, ಆ ಥರ ಕಲ್ಲಲ್ಲಿ ನಾವು ರುಬ್ಕೊಂಡು ತಿನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಈ ನಡುವೆ ಅಂತೂ. ಎಲ್ಲರೂ ಮತ್ತು ಕರೆಂಟಿಂದೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಯಾರು ರುಬ್ಬೋದು ತುಂಬ ಕಡಿಮೆ ಆಗಿದೆ. ಹಳ್ಳಿ ಕಡೆ ಬಂದ್ರೇ ನಾವು ರುಬ್ಬೋದು ಜಾಸ್ತಿ. ಸಿಟಿಯಲ್ಲಂತೂ ಯಾರು ರುಬ್ಕೊಂಡು ತಿನ್ನೋದು ತುಂಬ ಕಡಿಮೆ. ಹಾಗಾಗಿ ಈ ಥರ ರುಬ್ಬಿಬಿಟ್ಟು ನಾವು ಸಾಂಬಾರು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ತುಂಬ ಎಲ್ಲರೂ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನನ್ನ ಮಗಳು ನಾನು ರುಬ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಅದಕ್ಕೆ ನಿನಗೆ ನಾಳೆ ಏನಾದರೂ ಇಡ್ಲಿ, ದೋಸೆ ಈ ಥರದ್ದು ಏನಾದರೂ ಚಟ್ನಿ ಮಾಡೋದಿದೆ ಅಂದರೆ ನಿನಗೆ ರುಬ್ಬಕ್ಕೆ ಹಚ್ತೀನಿ, ಇವಾಗ ಬೇಡ, ಸ್ವಲ್ಪನೇ ಇದೆ, ನಾನೇ ರುಬ್ಬಿಡ್ತೀನಿ ಅಂತ ನಾನೇ ರುಬ್ಬಿದೆ. ತುಂಬ ಚೆನ್ನಾಗಿತ್ತು. ಸಾಂಬಾರು ಕೂಡ ಮಾಡಿದೆ. ಸಾಂಬಾರೆಲ್ಲ ರೆಡಿ ಆದಮೇಲೆ ಸ್ವಲ್ಪ ರೊಟ್ಟಿ ಕೂಡ ಮಾಡ್ಕೊಂಡು ಬಿಡೋಣ. ಜೋಳದ ರೊಟ್ಟಿ ಅಂತೂ ನಾನು ಆಲ್ಮೋಸ್ಟ್ 2-3 ತಿಂಗಳಾಯಿತು ಜೋಳದ ರೊಟ್ಟಿ ತಿಂದಿರಲಿಲ್ಲ. ಯಾಕಂದರೆ ಅಲ್ಲಿ ಸಿಟಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಜೋಳ ತೊಗೊಂಡು ಬಂದು 2-3 ಸರಿ ನಾನು ಮಿಷನ್ನಿಗೆ ಹಾಕಿಸ್ದೆ.
ತುಂಬ ಚೆನ್ನಾಗಿ ಹಾಕಲೇ ಇಲ್ಲ ಅವರು. ನನಗೆ ರೊಟ್ಟಿ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಹಾಕಿರಲಿಲ್ಲ ಅವರು ಹಿಟ್ಟನ್ನು. ಅದಕ್ಕೋಸ್ಕರ ನಾನು ಜೋಳ ತರೋದು ಬಿಟ್ಬಿಟ್ಟೆ, ಹಿಟ್ಟು ಹಾಕ್ಸೋದು ಬಿಟ್ಬಿಟ್ಟೆ, ಚಪಾತಿ ಮುದ್ದೆ ಮಾತ್ರ ತಿಂತಾಯಿದ್ವಿ. ಅದಕ್ಕೋಸ್ಕರ ನಾನು ಇವತ್ತಂತೂ ಬಂದ ತಕ್ಷಣ ಫಸ್ಟು ನಾನು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡ್ಕೊಂಡು ಬಿಡೋಣ ಅಂತ ರೊಟ್ಟಿ ಮಾಡಿದೆ. ಸುಮಾರು ಒಂದು 10 ರೊಟ್ಟಿ ಮಾಡ್ಕೊಂಡ್ವಿ ಎಲ್ಲರಿಗೂ. ಅದು ಆದಮೇಲೆ ನನ್ನ ಮಗಳು ನಾನು ಕುಟ್ಟಿದ ರೊಟ್ಟಿ ತಿನ್ನಬೇಕು ಮಾಡಿಕೊಡು ಅಂತ ಅಂದ್ಲು. ಅದಕ್ಕೋಸ್ಕರ ಅವಳಿಗೆ 2 ರೊಟ್ಟಿ ಹಾಕಿ ಸ್ವಲ್ಪ ನಾವು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಇದನ್ನೆಲ್ಲನೂ ನಾವು ಚೆನ್ನಾಗಿ ಜಜ್ಕೊಂಡ್ಬಿಡಬೇಕು. ಸ್ವಲ್ಪ ಅದಕ್ಕೆ ನೀವು ಬೇಕಂದರೆ ಒಣ ಖಾರ ಹಾಕೋಬೋದು, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ, ಹಸಿ ಖಾರ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಂಡ್ಬಿಡಬೇಕು. ನಾವು 2 ರೊಟ್ಟಿನೇ ಬಿಸಿ ಬಿಸಿಯಾಗಿರಬೇಕು ಅದು ರೊಟ್ಟಿ. ಆರಿದರೆ ಅದು ಕುಟ್ಟಿದ ರೊಟ್ಟಿ ಆಗೋದಿಲ್ಲ, ಬಿಸಿಯಾಗಿದ್ರೇ ಆಗೋದು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು 2 ರೊಟ್ಟಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ನಾನು ಆಲ್ರೆಡಿ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದೇ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಅಂದರೆ ಮುದ್ದೆ ಥರ ಆಗಬೇಕದು. ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ ಚೆನ್ನಾಗಿ ಫೋಲ್ಡ್ ಮಾಡಿ ಮುರಿದ್ಬಿಡ್ಬೇಕು. ಪೌಡ್ರ್ ಥರ ಮುರಿದ್ಬಿಟ್ಟು ಚೆನ್ನಾಗಿ ಹಿಟ್ಟು ಥರ ಮುದ್ದೆ ಥರ ಮಾಡಬೇಕು. ಅದು ಬಿಸಿಯಾಗಿದ್ದಾಗ ಮಾತ್ರ ಆಗುತ್ತೆ. ನೀವು ಏನಾದರೂ ರೊಟ್ಟಿ ಆರೋಗಿದ್ರೆ ಇದು ಮಾಡೋಕ್ಕಾಗಲ್ಲ, ಬಿಸಿಯಾಗಿದ್ದಾಗ ಮಾತ್ರ ಮಾಡೋಕ್ಕಾಗೋದು. ನೋಡಿ ಇವಾಗ ಈ ಥರ ಮಾಡಿ ನನ್ನ ಮಗಳು ಸ್ವಲ್ಪ ಖಾರ ಕಡಿಮೆ ಜಾಸ್ತಿ ಹಾಕು ಅಂತಂದು, ಮತ್ತು ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿದ್ದಿ ಬಿಸಿ ಬಿಸಿಯಾಗಿ ಇದನ್ನು ಒಂದು 4 ರೊಟ್ಟಿ ಹಾಕಿಬಿಟ್ಟು ಮಾಡ್ಕೊಂಡು ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ನಮ್ಮ ಮನೇಲಂತೂ ನಮ್ಮಮ್ಮ ಇದನ್ನು ಮಾಡೇ ಕೊಡ್ತಾಯಿದ್ರು ಯಾವಾಗ್ಲೂ. ನನಗೂ ಕೂಡ ತುಂಬ ಇಷ್ಟ ಆಯ್ತಿದು. ನನ್ನ ಮಕ್ಳಿಗೆ ಕೂಡ ನಾನು ಇಲ್ಲಿ ಬಂದರೆ ಇದನ್ನೇ ಮಾಡಿಕೊಡೋದು. ಈ ಬೆಂಗಳೂರಲ್ಲಿ ಮಾಡ್ತಾ ಇರ್ತಿದ್ದೆ, ಸ್ವಲ್ಪ ಹಿಟ್ಟಿದ್ರೆ ನಾನು ಖಂಡಿತ ಇದನ್ನೇ ಮಾಡೋದು. ಹಿಟ್ಟಿಲ್ಲ ಅಂದರೆ ಮಾತ್ರ ಮನೇಲಿ ಏನಾದರೂ ಹಿಟ್ಟಿದ್ರೆ ಖಂಡಿತ ನಾನು ಮಾಡಿಕೊಡ್ತೀನಿ. ಒಂದೊಂದು ಸಾರಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ. ನಮಗೂ ಏನಾದರೂ ಪಲ್ಯ ಗಿಲ್ಯ ಮಾಡೋದೇ ಬೇಡ, ಇದೇ ಥರ ನಾವು ಮಾಡಿಕೊಂಡು ಆರಾಮಾಗಿ 2-3 ರೊಟ್ಟಿ ತೊಗೊಂಡು ತಿನ್ಬೋದು. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟಳು, ಸಖತ್ತಾಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ಳು. ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಇದಕ್ಕೆ. ನೀವು ಎಣ್ಣೆ ಹಾಕ್ಕೊಳ್ಳೋಕ್ಕಿಂತ ಇದನ್ನು ತುಪ್ಪ ಹಾಕ್ಕೊಂಡು ತೊಗೊಂಡು ತಿನ್ನಿ, ಚೆನ್ನಾಗಿತ್ತು. ನನ್ನ ಮಗಳು ಕೂಡ 2 ರೊಟ್ಟಿ ಅವಳು ಹಾಗೇ ಇದ್ದರೆ ಪಲ್ಯ ಹಚ್ಕೊಂಡಾದರೆ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾಳೆ. ನಾನು ಇವಾಗ ಮಧ್ಯಾಹ್ನ ಊಟಕ್ಕೆ 2 ರೊಟ್ಟಿ ತೊಗೊಂಡಿದ್ದೀನಿ. ಹಾಗೆ ನಾನೇನು ಅವರೆಕಾಳು ಸಾಂಬಾರು ಮಾಡಿದ್ನಲ್ವ ಅದನ್ನು ತೊಗೊಂಡಿದ್ದೀನಿ. ಹಾಗೆ ನಮ್ಮಮ್ಮ ನಿನ್ನೆನೆ ಪುಂಡಿ ಸೊಪ್ಪಿನ ಪಲ್ಯ ಮಾಡಿದರು, ಹಾಗೆ ಟೊಮೆಟೊ ಚಟ್ನಿ ಕೂಡ ಮಾಡಿದರು. ಸ್ವಲ್ಪ ಮೆಣ್ಸಿಕಾಯಿ ಕೂಡ ಕರ್ಕೊಂಡಿದ್ದೀವಿ, ಬಳಕದ ಮೆಣ್ಸಿಕಾಯಿ, ಅದನ್ನು ಕೂಡ 2 ಇಟ್ಕೊಂಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಇದನ್ನೇ ತೊಗೊಂಡಿರೋದು. ರೈಸ್ ಏನೂ ತೊಗೊಂಡಿಲ್ಲ, ನಾನು 2 ರೊಟ್ಟಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ರೈಸ್ ತಿಂದು ಊರಲ್ಲೆಲ್ಲ ರೈಸು ಚಪಾತಿ ಎಲ್ಲ ತಿಂದಿದ್ದೀನಿ. ರೊಟ್ಟಿ ತುಂಬ ದಿನ ಆಗಿತ್ತು, ಜೋಳದ ರೊಟ್ಟಿನ ಸುಮಾರು 2-3 ತಿಂಗಳಾಗಿತ್ತು ಜೋಳದ ರೊಟ್ಟಿನೇ ತೊಗೊಂಡಿರಲಿಲ್ಲ. ಹಾಗಾಗಿ ನಾನು ಮಧ್ಯಾಹ್ನ ಕೂಡ ಜೋಳದ ರೊಟ್ಟಿನೇ ತೊಗೊಂಡಿದ್ದೀನಿ, ನೈಟು ಕೂಡ ನಾನು ಜೋಳದ ರೊಟ್ಟಿನೇ ತಿನ್ಕೊಂಡಿದ್ದೀನಿ. ನೈಟು ಕೂಡ ನಾನು 2 ರೊಟ್ಟಿ ತಿಂದಿದ್ದೀನಿ. ಹಾಗೆ ನಾನು ಏನು ಸಾಂಬಾರು ಮಾಡಿದ್ನಲ್ವ, ಹುಳಿಕಾಳು ಇದನ್ನು ಅವರೆಕಾಳು ಸಾಂಬಾರು, ಅದನ್ನೇ ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದೀನಿ. ಇವಾಗ ನಾನು ಕಂಪ್ಲೀಟಾಗಿ 1 ವೀಕ್ವರೆಗೂ ನಾನು ನಮ್ಮೂರಲ್ಲೇ ಇರ್ತೀನಿ. ಇಲ್ಲಿಂದನೇ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ನಾನು ಸಾಧ್ಯ ಆದಷ್ಟು ಡಯಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಕೆಲವೊಂದು ಟೈಮ್ ಆಗೋದಿಲ್ಲ ಡಯಟ್ ಮಾಡೋಕ್ಕೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ವೇಟ್ ಅಂತೂ ಲಾಸ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೂ ಬ್ಯಾಲೆನ್ಸಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇದ್ದರೆ ನಾನು ಖಂಡಿತ ಮುಂದೆ ಹೋಗೋಕ್ಕೆ ನನಗೆ ಈಸಿ ಆಗುತ್ತೆ. ಚೆನ್ನಾಗಿ ಊಟ ಮಾಡಿ, ಆದಷ್ಟು ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.